ಇಂದಿನಿಂದ ದಸರಾ ಗಜಪಡೆಯ ಮೊದಲ ಹಂತದ ಆನೆಗಳಿಗೆ ತಾಲೀಮು ಶುರುವಾಗಿರ್ತಕ್ಕಂಥದ್ದು. ಈ ಕುರಿತು ಮಾತಾಡಲಿಕ್ಕೆ DCF ಪ್ರಭುಗೌಡರು ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಇವತ್ತಿನಿಂದ ತಾಲೀಮು ಶುರುವಾಗಿದೆ ಸರ್, ಹೇಗೆಲ್ಲ ಇರ್ತದೆ ತಾಲೀಮುಗಳು ಅಂತ? ಹೌದು, ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ. ನಿನ್ನೆ ವೇಟ್ ಚೆಕ್ ಮಾಡಿದ್ದೀವಿ. ಸೊ ಇವತ್ತಿಂದ ಏನು ಈ ಸಿಟಿ ಇದಕ್ಕೆ ವಾತಾವರಣಕ್ಕೆ ಮತ್ತು ಶಬ್ದಕ್ಕೆ, ವಾಹನದ ಶಬ್ದ ಇರಲಿ, ಜನರ ಇದು ಇರಲಿ, ಅದಕ್ಕೆಲ್ಲ ಇದು ಆಗಲಿ ಅಂತೇಳಿ, ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಡೈಲಿ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ತಾಲೀಮು ಇರ್ತದೆ? ಹೌದು, 2 ಹೊತ್ತು ತಾಲೀಮು ಇರುತ್ತೆ. ಬೆಳಗ್ಗೆ 7:30 to 8 o'clock ಒಳಗಡೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈವ್ನಿಂಗ್ ಕೂಡ 5 o'clock ಸ್ಟಾರ್ಟ್ ಆಗುತ್ತೆ. ಸರ್, ವಿಶೇಷ ಆಹಾರದ ಬಗ್ಗೆ ಏನಾದರೂ ಚಾರ್ಟ್ ರೆಡಿ ಆಗ್ತದೆ ಸರ್? ಹೌದು, ನಿನ್ನೆ ಮೀಟಿಂಗ್ ಆಗಿದೆ. ಇವತ್ತು ಚಾರ್ಟ್ ಆಲ್ಮೋಸ್ಟ್ ರೆಡಿ ಇದೆ. ತಮ್ಮೆಲ್ಲರಿಗೂ ಕೂಡ ಒಂದು ಕರಿತೀವಿ, ಕರೆದ್ಬಿಟ್ಟು ತೋರಿಸ್ತೀವಿ ಎಲ್ಲ ಇದನ್ನು, ಏನೇನು ರೇಷನ್ಸನ್ನು ಕೊಡ್ತೀವಿ, ಏನು ಡೈಲಿ ರುಟೀನ್ಸ್ ಏನು ಅಂತ ಹೇಳ್ಬಿಟ್ಟು ತಮಗೆ ತಿಳಿಸ್ತೀವಿ. ಸರ್, ಈಗ ಆನೆಗಳ ಆರೋಗ್ಯ ಸ್ಥಿತಿ ಹೇಗಿದೆ ಸರ್? ಈಗ ಬಂದಿರತಕ್ಕಂಥ ಮೊದಲನೇ ಹಂತದ ಆರೋಗ್ಯ ಸ್ಥಿತಿ ಎಲ್ಲ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ಎರಡನೇ ಹಂತದ ಆನೆಗಳು ಯಾವಾಗ ಬರ್ಬೋದು ಸರ್? ಇನ್ನೊಂದು 10 to 15 ಡೇಸು. ಸೊ ಎರಡನೇ ಹಂತದ ಆನೆಗಳು ಬರ್ತವೆ. ಇದಿಷ್ಟು DCF ಪ್ರಭುಗೌಡರ ಮಾತಾಗಿರ್ತಕ್ಕಂಥದ್ದು. ಎಲ್ಲ ಆನೆಗಳಿಗೂ ಕೂಡ ಉತ್ತಮವಾದಂಥ ಆರೋಗ್ಯ ಇದೆ. ಅವರಿಗೆ ಬೇಕಾದಂಥ ಪ್ರೋಟೀನ್ ಆಹಾರ, ಏನು ವಿಶೇಷ ಆಹಾರಗಳನ್ನು ಅರಮನೆ ಅಂಗಳದಲ್ಲಿ ಕೊಡಲಾಗುತ್ತೆ. ಅದೆಲ್ಲದರ ಚಾರ್ಟ್ ಕೂಡ ಸಿದ್ಧಪಡಿಸಲಾಗಿದೆ. ಇನ್ನು ಎರಡನೇ ಹಂತದ ಆನೆಗಳು ಕೂಡ ಸುಮಾರು ಇನ್ನು 10 ರಿಂದ 15 ದಿನದ ಒಳಗಾಗಿ ಮೈಸೂರನ್ನ ತಲುಪ್ತವೆ ಅನ್ನುವಂಥ ಮಾತುಗಳನ್ನು ಹಂಚ್ಕೊಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.